MS Excel ಟುಡೇ ಅಂದ್ರೆ ಹಿಂಗೆ ಹಾಕಬೇಕು. ಇವತ್ತಿನ ದಿನಾಂಕ ನೋಡ್ಬೇಕಂದ್ರೆ ಹಿಂಗೆ ಹಾಕಬೇಕು, ಹಿಂಗೆ ಮಾಡಬೇಕು. ನ್ಯೂ ಇವತ್ತಿನ ದಿನಾಂಕ ಮತ್ತು ಪ್ರಸ್ತುತ ವೇಳೆ ನೋಡ್ಬೇಕಂದ್ರೆ ಹಿಂಗೆ ನ್ಯೂ ಒತ್ತಬೇಕು. ನ್ಯೂ ಮರೆಯಾದ ಕಾಲಮನ್ನು ತಿರುಗಿ ಅದೇ ಸ್ಥಿತಿಯಲ್ಲಿ ನಾವು ನೋಡಲು ಫಾರ್ಮೆಟ್ ಆಪ್ಷನ್ಗೆ ಹೋಗಬೇಕು. ಎಕ್ಸೆಲ್ನಲ್ಲಿ ಶೆಲ್ ಒಳಗೆ ಹೋಗಲು ಟ್ಯಾಬ್ ಕೀ ಒತ್ತಬೇಕು. ಎಕ್ಸೆಲ್ನಾಗ ಶೆಲ್ ಕೀ ಒಳಗೆ ಹೋಗಿ ಟ್ಯಾಬ್ ಒತ್ತಬೇಕು. ಫಾರ್ಮುಲಾ ಈಜ್ವಲ್ ಟು ಬರ್ತದೆ. ಎಕ್ಸೆಲ್ನಲ್ಲಿ ಡಿ ಮತ್ತು ಎಫ್ನ ನಡುವೆ ಒಂದು ಕಾಲಮ್ ಸೇರಿಸಬೇಕಾದಲ್ಲಿ ಎಫ್ ಕಾಲಮನ್ನು ಒತ್ತಿ ಇನ್ಸರ್ಟ್ ಒತ್ತಬೇಕು. ಡಿ ಮತ್ತು ಎಫ್ ಕಾಲಮ್ ನಡುವೆ ಒಂದು ಕಾಲಮ್ ಸೇರಿಸ್ಬೇಕಂದ್ರೆ ಎಫ್ ಕಾಲಮ್ ಹಿಡಿದಕ್ಕೇ ಇನ್ಸರ್ಟ್ ಬಟನ್ ಹೊಡೆದ ಅಂದ್ರೆ ಮತ್ತೆ ಡಿ ಮತ್ತು ಎಫ್ ನಡುವೆ ಒಂದು ಕಾಲಮ್ ಆಗ್ತದೆ. ಸರ್ಚ್ ಇಂಜಿನ್ಗಳು ಗೂಗಲ್, ಅಲ್ಟಿಟ್ಯೂಡ್, ಲೈಕೋನ್ಸ್. ಸರ್ಚ್ ಇಂಜಿನ್ ಅಲ್ಲ, ಯುನಿಕ್ಸ್. ಒಂದು ಕಾಲದ ಬಗ್ಗೆ ಪ್ರಾಜೆಕ್ಟ್. ಹಲವು ಸಂಖ್ಯೆ ಇರುತ್ತದೆ, ಅದರಲ್ಲಿ ಸಣ್ಣ ಸಂಖ್ಯೆ ಎಂಬುದು ಯಾವುದು ಪರಿಗಣಿಸಲು ಮಿನಿ ವ್ಯಾಲ್ಯೂಮ್ ನೋಡಬೇಕು. MS ಎಕ್ಸೆಲ್ನಲ್ಲಿ ಸೂತ್ರಕ್ಕೆ ಸಂಬಂಧಿಸಿದ ಸಾಲು ಕಾಲಮ್ ಸೂಚನೆ ಸಂಕೇತ ಎಸ್ ಬರೆದು ಹಿಂಗೆ. MS ಎಕ್ಸೆಲ್ನಲ್ಲಿ ರೌಂಡ್ 10.5/0 ಇದರದ 11 ಉತ್ತರ. 10.5ಕ್ಕೆ ಇದ್ದೇ ಆದರೆ 11 ಆದರೆ 10/4 ಸಂಖ್ಯೆ ಇದ್ದರೆ 10 ಬರುತ್ತಿತ್ತು. ಯಾವುದೇ ಸಂಖ್ಯೆ ಹೀಗೆ ಅನ್ನಬೇಕಂದ್ರೆ 5 ಇರಬೇಕು ಅದ್ರ ಮುಂದೆ. 10/5 ಇತ್ತಲ್ಲ ಅದು 11 ಆಗ್ತದೆ. 10/4 ಇತ್ತಂದ್ರೆ 10 ಆಗ್ತದೆ ರೌಂಡ್ನಾಗ. MS ಎಕ್ಸೆಲ್ನಲ್ಲಿ ಒಂದು ಸೆಲ್ನಲ್ಲಿ ಟೆಕ್ಸ್ಟ್ ಫೀಲ್ಡ್ ಆಗೋದರಿಂದ ಮರೆಯಾಗೋದು. MS ಎಕ್ಸೆಲ್ನಲ್ಲಿ ಆಟೋಫಿಲ್ ಕೆಲಸ, ದತ್ತಾಂಶ ಸ್ವೀಕೃತಿ, ವಿಸ್ತರಣೆ. MS ಎಕ್ಸೆಲ್ನಲ್ಲಿ ಮರೆಯಾದ ಕಾಲಮನ್ನು ತಿರುಗಿ ಪಡೆಯಲು ಫಾರ್ಮೆಟ್ ಆಪ್ಷನ್ ಒತ್ತಬೇಕು. ಅಂತರ್ಜಾಲದಲ್ಲಿ ಇತರ ದಾಖಲೆ ಸಂಪರ್ಕ ಕಲ್ಪಿಸಲು ಇತರ ದಾಖಲೆಗಳ ಸಂಪರ್ಕ ಕಲ್ಪಿಸಲು ಹೈಪರ್ ಲಿಂಕ್ ಇದೆ. ಪ್ರೋಗ್ರಾಮ್ ವೆಬ್ ಬ್ರೌಸರ್ ಮುಖಾಂತರ ಪ್ಲಗ್ ಇನ್ಸ್ ಲೋಡ್ ಆಗುತ್ತದೆ. ಅತಿ ವೇಗದ ಕಂಪ್ಯೂಟರ್ ಜಾಲ LAN. ವೆಬ್ ಬ್ರೌಸರ್ ವೆಬ್ ಸರ್ವರ್ಗಳಿಗೆ ಸಂಪರ್ಕ ಕಲ್ಪಿಸುವ ನಿಯಮಗಳನ್ನು TTP ಅನ್ನುವರು. ವೆಬ್ ಬ್ರೌಸರಿಂದ ವೆಬ್ ಸರ್ವರ್ಗಳಿಗೆ ಸಂಪರ್ಕ ಕಲ್ಪಿಸುವ TTP ಅನ್ನೋದು. ಹೋಮ್ನಲ್ಲಿ ಸೂಪರ್ಸ್ಕ್ರಿಪ್ಟ್. MS ಎಕ್ಸೆಲ್ನಲ್ಲಿ ಟ್ಯಾಕ್ಸ್ ವರ್ಫ್ ಅಲ್ಟ್ಯಾಕ್ಸ್. ಸೆಲ್ನಲ್ಲಿ ಜನವರಿ 15 ಬರೆದು ಎಯಿಂದ ಎಳೆದಾಗ ಜನವರಿ 1ರಿಂದ A5 ತನಕ ಹಿಂಗೆ ಎಳೆದಾಗ ಹಿಂಗೆ ಎಳೆದೆ ಅಂದ್ರೆ ಏನಂತ ಜನವರಿ 15, ಜನವರಿ 16, ಜನವರಿ 17, ಜನವರಿ 18 ಹಿಂಗೆ ಹಾಕೋತ ಹೋಗ್ತದೆ. A6 ಸೆಲ್ವರೆಗೆ ಸಂಬಳವಿದ್ದು B ಖರ್ಚು ಇದ್ದು A6 ಸೆಲ್ನಾಗ ಸಂಬಳ ಇತ್ತು, B6 ಸೆಲ್ನಾಗ ಖರ್ಚು ಇತ್ತು. C6ನಲ್ಲಿ ನೋಡಬೇಕಾದರೆ B6 ಟೈಪ್ ಮಾಡಬೇಕು. A6ನ ಸೆಲ್ನಾಗ ಖರ್ಚದ, B6ನ ಸೆಲ್ನಾಗ ಲಾಭ ಅದ. C6ನ ಸೆಲ್ ನೋಡ್ಬೇಕಂದ್ರೆ AB ಕ್ಲಿಕ್ ಮಾಡ್ಬೇಕಾದ್ರೆ ಹೋಗಿ ಬರಿಬೇಕಲ್ಲಿ. MS ಎಕ್ಸೆಲ್ನಲ್ಲಿ 1 100 ಅಧ್ಯಯನಗಳನ್ನು ಸಂಖ್ಯೆಯನ್ನು ಬಣ್ಣ ಹಾಕಲು ಸ್ಟೈಲ್ನಲ್ಲಿ ಮೆನುವಿನಲ್ಲಿ ಕಂಡೀಷನಲ್ಲಿ ಹೋಗಿ ಫಾರ್ಮೆಟ್ ಆಪ್ಷನ್ ಹೋಗಿ ಹಾಕಬಹುದು. ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನರೇಷನ್ ಟ್ರಾನ್ಸ್ಮಿಟರ್, ಮೂರನೇ ಥರ್ಡ್ ಇಂಟೆಲಿಜೆಂಟ್ ಸರ್ಕ್ಯೂಟೇಟರ್, 4th ಮೈಕ್ರೋ ಪ್ರೊಸೆಸಿಂಗ್. ಎಕ್ಸೆಲ್ನಲ್ಲಿ ಎವರೇಜ್ ವಿಧಗಳು. ಎವರೇಜ್ ವಿಧ ಹಿಂಗೆ ಬರ್ತದೆ, ಹಿಂಗೆ B1 ಹಿಂಗೆ ಬರ್ತದೆ, ಹಿಂಗೆ 2 ಹಿಂಗೆ ಬರ್ತದೆ. ಏನಪ್ಪ ಎಕ್ಸ್ಪೆಂಡ್ ಇದೆ. ಬೇಸಿಕ್ ಯೂನಿಟ್ ಸೆಲ್ಗಳು. ಎಕ್ಸೆಲ್ ಶೀಟ್ನಲ್ಲಿ ವರ್ಕ್ ಶೀಟ್ಗಳು 3. ಫೌಂಡ್ನಲ್ಲಿ ಕಂಡೀಷನ್ ಫಾರ್ಮುಲಾ ಎಕ್ಸ್ಪೆಂಡ್ ಇದೆ. ಹೈಪರ್ ಲಿಂಕ್ ಮಾಡಲು ಕಂಟ್ರೋಲ್+ ಕೀ ಹೊಡಿಬೇಕು. MS ವರ್ಡ್ನಲ್ಲಿ ಒಂದು ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗೆ ಕಳಿಸಲು ಮೇಲ್ ಮರ್ಜ್ ಮಾಡಬೇಕು. MXನಲ್ಲಿ ಒಂದು ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗೆ. MS ವರ್ಡ್ನಲ್ಲಿ F12 ಸೇವ್ ಡೈಲಾಗ್ ಬಾಕ್ಸ್, ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್, ಸೇವ್ ಡೈಲಾಗ್ ಬಾಕ್ಸ್. ಎಕ್ಸೆಲ್ನಲ್ಲಿ
ಅಲೈನ್ಮೆಂಟ್ನಲ್ಲಿ 6 ಟಾಪ್, ಮಿಡಲ್, ಬಾಟಮ್, ಲೆಫ್ಟ್, ರಿಟರ್ನ್, ರೈಟ್. ಎಕ್ಸೆಲ್ನಲ್ಲಿ ಆಟೋ ಸೆಲ್ ಕ್ಯಾಲ್ಕುಲೇಷನ್ ಮಾಡಲು 9 ಆ್ಯಪ್ ಇದರಲ್ಲಿ ಮೌಲ್ಯ ನೋಡಬಹುದು. ಬಹು ಲೆಕ್ಕಾಚಾರ ಮಲ್ಟಿಪ್ಲಿಕೇಶನ್ಗಳನ್ನು ಎರಿ ಫಾರ್ಮುಲಾ ಬಳಸಿ ಲೆಕ್ಕ ಮಾಡಬಹುದು. ಎಕ್ಸೆಲ್ನಲ್ಲಿ ಭಾಜಕದಿಂದ ಭಾಗಿಸಿ ನಂತರ ಶೇಷ ಬರಲು OMD ಮೋಡ್ ಫಂಕ್ಷನ್ ಬಳಸಬೇಕು. ಸೆಲ್ನ ಸಂಪೂರ್ಣ ಸೆಲ್ ಲೇಖಕವಾಗಿರುತ್ತದೆ. SAS1 MXನಲ್ಲಿ ಇದರ ಕಾರ್ಯ. MXನಲ್ಲಿ ಕಾರ್ಯ ಅಂದರೆ ಏನು? ಇದರ ಕಾರ್ಯ ಕೂಡಿಸಲು. MSXನಲ್ಲಿ ಪ್ರಸ್ತುತ ದಿನಾಂಕ ನೋಡ್ಬೇಕಂದ್ರೆ Ctrl+ಸೆಮಿನಾರ್ ಹೊಡಿಬೇಕು. Shift+ ಟ್ಯಾಬ್ ಹೊಡೆದ ಅಂದ್ರೆ ಒಂದು ಸೆಲ್ ಹಿಂದಕ್ಕೆ ಎಡಕ್ಕೆ ಟ್ಯಾಬ್ ಹೋಗೋದೆ ಅಂದ್ರೆ ಒಂದು ಸೆಲ್ ಮುಂದಕ್ಕೆ ಹೋಗ್ತೇವೆ. Shift+ ಟ್ಯಾಬ್ ಹೊಡೆದ ಹಿಂದೆ ಬರ್ತೇವೆ, ಟ್ಯಾಬ್ ಹೊಡೆದ ಮುಂದಕ್ಕೆ ಹೋಗ್ತೇವೆ. PVC ಫೈನಾನ್ಸಿಯಲ್ MXನಲ್ಲಿ 1 ರಿಂದ 100 ಸಂಖ್ಯೆಗಳಿಗೆ ಬಣ್ಣ ತುಂಬಲು ಹೋಮ್ನಲ್ಲಿ ಕಂಡೀಷನಲ್ಲಿ ಹೋಗಬೇಕು.